ಎಲ್ಲರಿಗೂ ನಮಸ್ತೆ, ಮಿನಿ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಓಂ ಶಕ್ತಿಗೆ ಹೋಗ್ತಾ ಇದ್ದೀನಿ. ಓಂ ಶಕ್ತಿಗೆ ಹೋಗೋದಕ್ಕೆ ಅಂತ ಮಾಲೆನ ಹಾಕ್ಸ್ಕೊಳ್ಳೋದಕ್ಕೆ ಬಂದಿದ್ದೀವಿ. ರಾತ್ರಿ ಎಲ್ಲ ಮಾಲೆ ಹಾಕ್ಸ್ಕೊಂಡಾಯ್ತು. ಬೆಳಗ್ಗೆ ಇವಾಗ ಈರ್ಮುಡಿ ತಗೊಂಡು ನಾವು ಕೂಡ ಎಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬಸ್ ಹತ್ತಿದ್ದಾಯಿತು. ನಮ್ಮ ಸೀಟ್ಗೆ ನಾವೆಲ್ಲ ಲಗೇಜ್ ಇಟ್ಕೊಂಡು ಅವರೇ ಕೂಡ ನಮಗೆಲ್ರಿಗೂ ತಿಂಡಿ ಕೊಟ್ಟರು. ಎಲ್ಲ ತಿಂಡಿ ತಿಂತಾಯಿದ್ದೀವಿ. ಇಲ್ಲಿ ಹಾಡು ಕುಣಿತ ಡ್ಯಾನ್ಸು ಎಲ್ಲ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗಿ ಕುಣಿತಾ ಇದ್ದಾರೆ. ನಮಗೂ ಕೂಡ ಮಾಡೋಣ ಅಂದರೆ ನಮಗೆಲ್ಲ ಡ್ಯಾನ್ಸ್ ಬರಲ್ಲಲ್ಲ, ಹಾಗಾಗಿ ಮಾಡೋರನ್ನೇ ನೋಡಿ ತುಂಬ ಖುಷಿಪಟ್ಟು ಇವಾಗ ಬಂದ ಕೋಟಿಲಿಂಗೇಶ್ವರ ದೇವಸ್ಥಾನ ಒಳಗಡೆ ಎಲ್ಲ ದರ್ಶನ ಆಯಿತು. ಹೊರಗಡೆ ಬಂದು ಫೋಟೋ ತೆಗಿತಾ ಇದ್ವಿ. ರಾತ್ರಿ 12 ಗಂಟೆಗೆ ನಾವು ಬಂದು ದೇವಸ್ಥಾನದ ಹತ್ರ. ಬೆಳಗಿನ ಜಾವ 4 ಗಂಟೆಗೆ ದರ್ಶನಕ್ಕೆ ಹೋಗ್ತಾ ಇದ್ವಿ. ಈರ್ಮುಡಿ ಕೊಟ್ಟು ಹೊರಗಡೆ ಬಂದು ಒಳಗಡೆ ಎಲ್ಲ ಫೋಟೋ ತೆಗಿಯೋಗಿಲ್ಲ ಅಂತ ಹೇಳಿದ್ರು. ಹಾಗೇನೆ ಅಮ್ಮನ ಫೋಟೋದ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ದೇವ್ರ ದರ್ಶನ ಮುಗೀತು. ಅದಾದ ನಂತರ ನಾವು ಕೂಡ ಹೊರಟೆ. ಇಲ್ಲಿ ಬಂದು ಹೊಸೂರ ಹತ್ರ 3 ಗಂಟೆಗೆ ಊಟಕ್ಕೆ ಹಾಕಿದ್ರು. ಅಲ್ಲೆಲ್ಲ ಊಟ ಮುಗಿಸ್ತು. ಮತ್ತೆ ಬರ್ತಾ ಇಲ್ಲಿ ಕೃಷ್ಣಗಿರಿಲಿ ಕಾಫಿಗೆ ಹಾಕಿದ್ರು. ಇಲ್ಲೆಲ್ಲ ಕಾಫಿ ಕುಡ್ದು ಮತ್ತೆ ಕೂಡ ಎಲ್ಲ ರಿಟರ್ನು ಬೆಂಗಳೂರಿಗೆ ಬಸ್ ಹತ್ತು. ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ಹೋಗಂಥವ್ರಿದ್ರೆ ಈ ತಿಂಗಳು ಪೂರ್ತಿ ಹೋಗ್ಬೋದು. ಹೋಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಾವು ರಾತ್ರಿ 8 ಗಂಟೆಗೆ ಬಂದು ಬೆಳಗ್ಗೆ ಎದ್ದು ಪೂಜೆ ಮುಗಿಸ್ತೋ. ಥ್ಯಾಂಕ್ ಯು.